ಫೋನ್ ಮಾಡಿದ್ರು. ಹಿಂಗೆ ಎಲ್ಲ ಮನೆ ಎಲ್ಲ ಕೇಳ್ತಾವನೆ, ಹೊಲ ಕೇಳ್ತಾವನೆ, ಸಾಯ್ತೀನಿ ಅಂತಾನೆ ಅಂತ ಹೇಳ್ದ. ಅದಕ್ಕೆ ಬಾ ಅಮ್ಮ ಅಂತ ಹೇಳ್ದು. ಬರಲ್ಲ, ನಾನು ಇಲ್ಲೇ ಸಾಯ್ತೀನಿ, ನಿಮ್ಮ ಬಂದ್ಬಿಟ್ಟು ತೊಂದರೆ ಕೊಡೋದು ಬೇಡ, ನಿಮ್ಮ ಗಂಡನ ಜೊತೆಲೇ ಚೆನ್ನಾಗಿರಿ ಅಂತ ಹೇಳಿದ್ರ. ಸರಿ ಅಮ್ಮ ಏನಾರ ಮಾಡ್ಕೊ ಬಾ ಅಂತ ಅಂದು. ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಂತ ಅಂದರು. ಸರಿ ಅಂತ ಅಂದು ಫೋನ್ ಆಮೇಲೆ ಮಾಡಿದಾಗ ಪುನಃ ಅಣ್ಣ ಎತ್ಕೊಂಡ್ರು. ನೀನೇ ತಗೋ, ನಿಮ್ಮಮ್ಮ ಇವಾಗ ನೆನಪಾಯ್ತಾ ನಿನಗೆ, ನೀವು 4 ಜನ ಕರ್ಕೊಂಡೋಗ್ರಿ, ನಿಮ್ಮಮ್ಮ ಬೇಡ, ದಿನ ಕುಡಿದ್ಬಿಟ್ಟು ಬೇಯ್ತಾಳೆ, ನಮಗೆಲ್ಲ ನೋಡ್ಕೊಳಕ್ಕಾಗಲ್ಲ, ಸಾಯಿಸ್ಬಿಡ್ತೀನಿ ಅಂತ ಅಂದ. ನೀನು ಯಾಕೆ ಸಾಯಿಸ್ತೀಯಾ, ನೀನು ನೋಡ್ತಾ ಇಲ್ಲ, ನಾವು ನೋಡ್ತಾ ಇದ್ವಿ, ಚಿಕ್ಕಮ್ಮ ನೋಡ್ತಾವನೆ, ನೀನು ನೆನ್ನೆ ಮೊನ್ನೆ ಬಂದ್ಬಿಟ್ಟು ಏನಕ್ಕೆ ಹಿಂಗೆ ಮಾಡ್ತೀಯ ಅಂತ ಕೇಳಿದಾಗ, ಇಲ್ಲ ನಾನು ಸಾಯಿಸ್ಬೇಕು, ಇವ್ರು ನೆಮ್ಮದಿಯಾಗಿ ಬಿಡ್ತಾ ಇಲ್ಲ ನನಗೆ, ನನ್ನ ಹೆಂಡ್ತಿನೂ ಜಗಳ ಮಾಡ್ಕೊಂಡು ಹೋದ್ಲು, ಅವರು ಜಗಳ ಮಾಡ್ಕೊಂಡು ಹೋದ್ರು, ಬಿಡಲ್ಲ ಅವ್ರಿಗೆ ನೆಮ್ಮದಿಯಾಗಿ, ಸಾಯಿಸಿನಿ ಅಂದ. ನಾನು ಹೆಂಗೋ ಕುಡ್ದಿನ ನಿಷೇಧದಲ್ಲಿ ಹೇಳ್ತಾರೇನೋ ಅಂತ ಸುಮ್ಮನಾದೆ ಸರ್. ನಮ್ಮ ಯಜಮಾನ ಡ್ಯೂಟಿ ಮೇಲೆ ಇದ್ದರು, ಹೇಳೋಕ್ಕಾಗಲಿಲ್ಲ. ನೆನ್ನೆ ಮೊನ್ನೆ ಫೋನ್ ಮಾಡಿದ್ರು, ಹಂಗೆ ಹೇಳಿದ್ರು, ಭಾನುವಾರ ಏನೋ ಹಂಗೆ ಹೇಳಿದ್ರು. ನೆನ್ನೆ ಅಂತೂ ಮಧ್ಯಾಹ್ನ ಫೋನ್ ಮಾಡಿದಾಗ, ನಾನು ಸತ್ತೋಗ್ತೀನಮ್ಮ, ಸಿಗಲ್ಲ ನಿಮಗೆ ಅಂತ ನಮ್ಮಮ್ಮ ಹೇಳ್ತಾಯಿದ್ರು. ನಮ್ಮಮ್ಮ ಫೋನ್ ಎತ್ತಲು. ಆವಾಗ ನಾನು ಬೇಡಮ್ಮ ಇಲ್ಲಿ ಬಂದ್ಬಿಡು ಅಂತ ಹೇಳಿದೆ. ಇವ್ರು ಬಿಡಲ್ಲಮ್ಮ, ನಾನು ಸಾಯಿಸ್ಬಿಡ್ತಾರೆ, ನಾನು ಸತ್ತೋಗ್ತೀನಿ, ನಿಮ್ಮ ಗಂಡನ ಜೊತೆಯಲ್ಲಿ ನೀವು ಚೆನ್ನಾಗಿರಿ, ನಾನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಅಂದರು. ಸರಿ ಅಮ್ಮ ಅಂತ ಅಂದೆ. ಆಮೇಲೆ ಫೋನೇ ಸ್ವಿಚ್ ಆಫ್ ಆಯಿತು. ಮನೆ ಎಲ್ಲ ಹೊಡೆದ್ಬಿಟ್ಟವನೇ, ದೇವಸ್ಥಾನ ಹತ್ರ ಕೂತಿದ್ದೀನಿ, ಮನೆ ಹೊಲ ಎಲ್ಲ ಕೇಳ್ತಾವನೆ, ಏನಂತ ಕೊಡಲಿ, ನನ್ನ ಹತ್ರ ಏನೈತೆ, ನಾನು ಇಲ್ಲಿ ಅಲ್ಲಿ ಕೂಲಿ ಮಾಡ್ಕೊಂಡಿದ್ದೀನಿ ಹಂಗೆ ಹೇಳ್ಬಿಟ್ಟು ಫೋನೇ ಕಟ್ ಮಾಡಿಬಿಟ್ಲು ಸರ್. 4 ಜನ ಸರ್. ನಾವು ಇವಾಗ ಈ ಅಕ್ಕ, ನಾನು, ನಮ್ಮ ತಂಗಿ ಓದಲಿಲ್ಲ, ಅವಳು ದೊಡ್ಡಕ್ಕ ಇನ್ನೂ ಬಂದಿಲ್ಲ, ಅವ್ರು 2 ದಿನ ಆಗತ್ತೆ ಬರ. ಗಂಡು ಮಕ್ಕಳು 2, ಅದೇ ನಮ್ಮ ಅಣ್ಣ ಹೇಳಿದ್ರಲ್ಲ ಅವರು. 6 ಜನ. ಹೊಲ ಎಷ್ಟೇನೋ ಸರ್, ನಮ್ಮ ತಮ್ಮನ ಕೇಳಬೇಕು, ಅವ್ರು ನಮ್ಗೆ ಹೇಳಿಲ್ಲ. 4 ಅಂತ. ಹಾಂ ಸರ್, ಅವ್ನು ಚಿಕ್ಕವನಿದ್ದಾನು ಹಾಗೆ ಮಾಡ್ತಾ ಇದ್ದ. ಕುಡ್ದು ಬರೀ ಹೊಡೆಯೋದು, ಕುಡ್ದು ಹೊಡೆಯೋದು. ಏನು 6 ಎಷ್ಟೋ ಕಲ್ತಿದ್ದ, ಆವಾಗ ಬಿಟ್ಬಿಟ್ಟ. ಮುಂಚೆ ಒಂದು ಗಾಡಿ ಏನೋ ತೆಗೆದ್ಬಿಟ್ಟು ಟೆಂಟ್ ಹೊಡಿಯೋಕೆ ಹೋಗ್ತಾಯಿದ್ರು ಸರ್, ಮುಂಚೆ ನಮ್ಮ ಮದುವೆಗಿಂತ ಮುಂಚೆ. ಇವಾಗ 5-6-7 ವರ್ಷ ಆಯಿತು ಸರ್. ನಾವು ಇವಾಗ ಮಾತು ಇಲ್ಲ, ಏನೂ ಇಲ್ಲ ಆವಾಗಿಂದ. ಅದೇ ಸರ್, ನಾವು ಹೋಗ್ಬಿಟ್ಟು ಅಂತ ಕೋಪ ಮಾಡ್ಕೊಂಡು ಮಾತಾಡಲ್ಲ ಆವಾಗಿಂದ. ಹಾಂ, ನೀವು ಮದುವೆ ಮಾಡ್ಸಲ್ಲ, ಓಡೋಗಿ ಅವನ ಜೊತೆ ಹೋಗ್ತೀರಾ ಅಂತ ಹೇಳ್ತಾನೆ. ಸುಮ್ಮನೆ ಇದ್ನೋ ಹಂಗೆ ಹೇಳ್ತಾಯಿದ್ರು. ಅದು ನಮ್ಮ ಪಾಡಿ ನಾವು ಮಾಡ್ಸಲ್ಲ ಅಂದ್ಬಿಟ್ಟು ನಾವು ಇದು ಮಾಡ್ಕೊಂಡಿದ್ದೀವಿ ಸರ್. ಇವಾಗವ್ರಿಗೂ 1 ರೂಪಾಯಿ ಕೇಳಿಲ್ಲ ಸರ್ ಅವ್ರ ಹತ್ರ, ಏನೂ ಮಾಡಿಲ್ಲ. ಅವರು ಫೋನು ಮಾಡಲ್ಲ, ಏನೂ ಇಲ್ಲ ಸರ್. ನಾವು ಬೆಂಗಳೂರಲ್ಲಿ ಇರ್ತೀವಿ ಸರ್.